ಶಕ್ತಿಪೀಠವಾಗಿರುವಂತಹ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಅದ್ದೂರಿಯಿಂದ ಆರಂಭಗೊಂಡಿದೆ. ಇವತ್ತು ಬೆಳಿಗ್ಗೆ ದೇವಾಲಯದ ಮುಂಬದಿಲಿರುವಂತಹ ರಥದಲ್ಲಿ ಅಲಂಕೃತರಾದ ತಾಯಿ ಮಾರಿಕಾಂಬಾ ದೇವಿಯ ಬೃಹತ್ ಮೆರವಣಿಗೆ ಕೂಡ ನಡೀತಾ ಇರುವಂತದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಭಕ್ತರು ಕೂಡ ಈಗಾಗಲೇ ಆಗಮಿಸಿದ್ದಾರೆ, ಗಮನಿಸಬಹುದು. ಇವತ್ತು ಬೆಳಿಗ್ಗೆ 9:07 ಸರಿಯಾಗಿ ದೇವಿ ರಥದ ಮೂಲಕ ಮೆರವಣಿಗೆಯಲ್ಲಿ ಈಗ ಗದ್ದುಗೆಯತ್ತ ಸಾಗಿರುವಂತದ್ದು ದೃಶ್ಯ ಗಮನಿಸಬಹುದು. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಭಕ್ತರು ಕೂಡ ಈ ಸಂದರ್ಭದಲ್ಲಿ ದೇವಿಗೆ ಹರಕೆಯನ್ನು ಸಲ್ಲಿಸುವುದು ವಾಡಿಕೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ದೇವಿ ಬರುವ ಸಂದರ್ಭದಲ್ಲಿ ಹಾರುಗೋಳಿಯನ್ನ ಹಾರುವುದರ ಮೂಲಕ ಕಡಲೆಕಾಯಿ ಮತ್ತು ಬಾಳೆಹಣ್ಣುಗಳನ್ನ ಎಸೆಯುವುದರ ಮೂಲಕ ದೇವರ ಕೃಪೆಗೆ ಕೂಡ ಪಾತ್ರ ಆಗ್ತಾ ಇದ್ದಾರೆ, ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ರಸ್ತೆಯುದ್ದಕ್ಕೂ ಕೂಡ ನೆರೆದಿದ್ದಾರೆ. ಶಿರಸಿ ಸೇರಿದಂತೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿರುವಂತದ್ದು. ಒಟ್ಟಿನಲ್ಲಿ ಇಂದಿನಿಂದ ಮಾರ್ಚ್ 3ರವರೆಗೆ ಶಿರಸಿಯಲ್ಲಿ ವೈಭವದ ಅದ್ದೂರಿಯ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ನಾಳೆಯಿಂದ ಭಕ್ತರಿಗೆ ಸೇವಾ ಕಾರ್ಯಗಳು ಕೂಡ ಆಗಮಿಸಿದ್ದು. ಕೆಲವೇ ಹೊತ್ತಿನಲ್ಲಿ ಬಿಡಕಿ ಬೈಲಿನಲ್ಲಿರುವಂತಹ ಗದ್ದುಗೆಯಲ್ಲಿ ದೇವಿ ಅಲಂಕೃತರಾಗ್ತಾರೆ. ನಾಳೆಯಿಂದ ಭಕ್ತರಿಗೆ ವಿವಿಧ ಸೇವಾ ಕೈಂಕರ್ಯಗಳು ಕೂಡ ನಡೀತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಮೆರವಣಿಗೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ. ಅದೇ ರೀತಿ ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು, ಹೋಮ್ ಗಾರ್ಡ್ ಆಗಿರ್ಬೋದು, ಎಲ್ಲರೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವುದು ಗಮನಿಸಬಹುದು. ಈ ಒಂದು ಮೆರವಣಿಗೆಯಲ್ಲಿ ವಿಶೇಷ ಆಕರ್ಷಣೆಯಾಗಿ ಡೊಳ್ಳು ಕುಣಿತ ಆಗಿರ್ಬೋದು, ಜಾಂಜ್ ನೃತ್ಯ ಆಗಿರ್ಬೋದು ಅಥವಾ ಜೋಗತಿಯರ ನೃತ್ಯ ಕೂಡ ಆಕರ್ಷಣೆ ಅಂತಾನೆ ಹೇಳ್ಬೋದು, ಗಮನಿಸಬಹುದು. ವಿವಿಧ ವಾದ್ಯ ತಂಡಗಳು ಕೂಡ ಮೆರವಣಿಗೆಗೆ ಕಳೆಯನ್ನು ಕೂಡ ನೀಡಿರುವಂತದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಜೋಗತಿಯರ ನೃತ್ಯ ಆಗಿರ್ಬೋದು ಅಥವಾ ದೇವರ ಆಹ್ವಾನ ಕೂಡ ಕೆಲವರು ಮೈ ಮೇಲೆ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಭಕ್ತರು ಕೂಡ ದೇವಿಯನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ರಸ್ತೆಯ ಎಡ ಮತ್ತು ಬಲಬದಿಯಲ್ಲೂ ಕೂಡ ನೆರೆದಿರುವಂತದ್ದು ಗಮನಿಸಬಹುದು. ಡೊಳ್ಳು ವಾದ್ಯ ತಂಡಗಳು ಕೂಡ ಮೆರವಣಿಗೆಗೆ ಒಂದು ವಿಶೇಷ ಆಕರ್ಷಣೆ ಆಗಿರುವಂತದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಾರಿಕಾಂಬಾ ದೇವಿಯ ಜಾತ್ರೆ 2 ವರ್ಷಕ್ಕೆ ಒಮ್ಮೆ ನಡೆಯುತ್ತೆ. ಹೀಗಾಗಿ ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಜಾತ್ರೆ ಸಂದರ್ಭದಲ್ಲಿ ಬಂದು ದೇವಿಯ ಒಂದು ದರ್ಶನ ಕೂಡ ಪಡೆದುಕೊಳ್ತಾರೆ. ಅದೇ ರೀತಿ ಇವತ್ತು ಆರಂಭವಾದ ದಿನ ಆಗಿರುವುದರಿಂದ ರಾತ್ರಿ ನಾಡಿಗೆ ಮನೆ ತಂದವರು ದೇವಾಲಯದ ಒಳಭಾಗದಲ್ಲಿ ದೇವಿಯ ಕಲ್ಯಾಣೋತ್ಸವವನ್ನ ನೆರವೇರಿಸುವುದರ ಮೂಲಕ ಧಾರ್ಮಿಕ ಕಾರ್ಯಕ್ಕೆ ನಾಂದಿಯನ್ನ ಹಾಡಿದ್ರು. ಅದೇ ರೀತಿ ಇದೀಗ ಬೆಳಗ್ಗೆ ದೇವಿ ರಥದಲ್ಲಿ ಅಲಂಕೃತವಾಗಿ ಈಗ ಗದ್ದುಗೆಯತ್ತ ಸಾಗಿದ್ದಾಳೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗದ್ದುಗೆಯಲ್ಲಿ ಅಲಂಕೃತಗೊಳ್ಳುತ್ತಾಳೆ. ಆ ಬಳಿಕ ನಾಳೆಯಿಂದ ಸೇವಾ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಶಕ್ತಿಪೀಠವಾಗಿರುವಂತಹ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಅದ್ದೂರಿಯಿಂದ ಆರಂಭಗೊಂಡಿದೆ. ಇವತ್ತು ಬೆಳಿಗ್ಗೆ ದೇವಾಲಯದ ಮುಂಬದಿಲಿರುವಂತಹ ರಥದಲ್ಲಿ ಅಲಂಕೃತರಾದ ತಾಯಿ ಮಾರಿಕಾಂಬಾ ದೇವಿಯ ಬೃಹತ್ ಮೆರವಣಿಗೆ ಕೂಡ ನಡೀತಾ ಇರುವಂತದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಭಕ್ತರು ಕೂಡ ಈಗಾಗಲೇ ಆಗಮಿಸಿದ್ದಾರೆ, ಗಮನಿಸಬಹುದು. ಇವತ್ತು ಬೆಳಿಗ್ಗೆ 9:07 ಸರಿಯಾಗಿ ದೇವಿ ರಥದ ಮೂಲಕ ಮೆರವಣಿಗೆಯಲ್ಲಿ ಈಗ ಗದ್ದುಗೆಯತ್ತ ಸಾಗಿರುವಂತದ್ದು ದೃಶ್ಯ ಗಮನಿಸಬಹುದು. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಭಕ್ತರು ಕೂಡ ಈ ಸಂದರ್ಭದಲ್ಲಿ ದೇವಿಗೆ ಹರಕೆಯನ್ನು ಸಲ್ಲಿಸುವುದು ವಾಡಿಕೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ದೇವಿ ಬರುವ ಸಂದರ್ಭದಲ್ಲಿ ಹಾರುಗೋಳಿಯನ್ನ ಹಾರುವುದರ ಮೂಲಕ ಕಡಲೆಕಾಯಿ ಮತ್ತು ಬಾಳೆಹಣ್ಣುಗಳನ್ನ ಎಸೆಯುವುದರ ಮೂಲಕ ದೇವರ ಕೃಪೆಗೆ ಕೂಡ ಪಾತ್ರ ಆಗ್ತಾ ಇದ್ದಾರೆ, ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ರಸ್ತೆಯುದ್ದಕ್ಕೂ ಕೂಡ ನೆರೆದಿದ್ದಾರೆ. ಶಿರಸಿ ಸೇರಿದಂತೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿರುವಂತದ್ದು. ಒಟ್ಟಿನಲ್ಲಿ ಇಂದಿನಿಂದ ಮಾರ್ಚ್ 3ರವರೆಗೆ ಶಿರಸಿಯಲ್ಲಿ ವೈಭವದ ಅದ್ದೂರಿಯ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ನಾಳೆಯಿಂದ ಭಕ್ತರಿಗೆ ಸೇವಾ ಕಾರ್ಯಗಳು ಕೂಡ ಆಗಮಿಸಿದ್ದು. ಕೆಲವೇ ಹೊತ್ತಿನಲ್ಲಿ ಬಿಡಕಿ ಬೈಲಿನಲ್ಲಿರುವಂತಹ ಗದ್ದುಗೆಯಲ್ಲಿ ದೇವಿ ಅಲಂಕೃತರಾಗ್ತಾರೆ. ನಾಳೆಯಿಂದ ಭಕ್ತರಿಗೆ ವಿವಿಧ ಸೇವಾ ಕೈಂಕರ್ಯಗಳು ಕೂಡ ನಡೀತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಮೆರವಣಿಗೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ. ಅದೇ ರೀತಿ ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು, ಹೋಮ್ ಗಾರ್ಡ್ ಆಗಿರ್ಬೋದು, ಎಲ್ಲರೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವುದು ಗಮನಿಸಬಹುದು. ಈ ಒಂದು ಮೆರವಣಿಗೆಯಲ್ಲಿ ವಿಶೇಷ ಆಕರ್ಷಣೆಯಾಗಿ ಡೊಳ್ಳು ಕುಣಿತ ಆಗಿರ್ಬೋದು, ಜಾಂಜ್ ನೃತ್ಯ ಆಗಿರ್ಬೋದು ಅಥವಾ ಜೋಗತಿಯರ ನೃತ್ಯ ಕೂಡ ಆಕರ್ಷಣೆ ಅಂತಾನೆ ಹೇಳ್ಬೋದು, ಗಮನಿಸಬಹುದು. ವಿವಿಧ ವಾದ್ಯ ತಂಡಗಳು ಕೂಡ ಮೆರವಣಿಗೆಗೆ ಕಳೆಯನ್ನು ಕೂಡ ನೀಡಿರುವಂತದ್ದು ಗಮನಿಸಬಹುದು. ಯಾವ ರೀತಿಯಾಗಿ
ಜೋಗತಿರ ನೃತ್ಯ ಆಗಿರ್ಬೋದು ಅಥವಾ ದೇವರ ಆಹ್ವಾನ ಕೂಡ ಕೆಲವರು ಮೈ ಮೇಲೆ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಭಕ್ತರು ಕೂಡ ದೇವಿಯನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ರಸ್ತೆಯ ಎಡ ಮತ್ತು ಬಲಬದಿಯಲ್ಲೂ ಕೂಡ ನೆರೆದಿರುವುದು ಗಮನಿಸಬಹುದು. ಡೊಳ್ಳು ವಾದ್ಯ ತಂಡಗಳು ಕೂಡ ಮೆರವಣಿಗೆಗೆ ಒಂದು ವಿಶೇಷ ಆಕರ್ಷಣೆ ಆಗಿರುವಂತದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಾರಿಕಾಂಬಾ ದೇವಿ ಜಾತ್ರೆ 2 ವರ್ಷಕ್ಕೆ ಒಮ್ಮೆ ನಡೆಯುತ್ತೆ. ಹೀಗಾಗಿ ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಜಾತ್ರೆ ಸಂದರ್ಭದಲ್ಲಿ ಬಂದು ದೇವಿಯ ಒಂದು ದರ್ಶನ ಕೂಡ ಪಡ್ಕೊಳ್ತಾರೆ. ಅದೇ ರೀತಿ ಇವತ್ತು ಆರಂಭವಾದ ದಿನ ಆಗಿರುವುದರಿಂದ ರಾತ್ರಿ ನಾಡಿಗೆ ಮನೆ ತಂದವರು ದೇವಾಲಯದ ಒಳಭಾಗದಲ್ಲಿ ದೇವಿಯ ಕಲ್ಯಾಣೋತ್ಸವವನ್ನ ನೆರವೇರಿಸುವುದರ ಮೂಲಕ ಧಾರ್ಮಿಕ ಕಾರ್ಯಕ್ಕೆ ನಾಂದಿಯನ್ನ ಹಾಡಿದ್ರು. ಅದೇ ರೀತಿ ಇದೀಗ ಬೆಳಗ್ಗೆ ದೇವಿ ರಥದಲ್ಲಿ ಅಲಂಕೃತವಾಗಿ ಈಗ ಗದ್ದುಗೆ ಸಾಗಿದ್ದಾಳೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗದ್ದುಗೆಯಲ್ಲಿ ಅಲಂಕೃತಗೊಳ್ಳುತ್ತಾಳೆ. ಆ ಬಳಿಕ ನಾಳೆಯಿಂದ ಸೇವಾ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಶಕ್ತಿಪೀಠವಾಗಿರುವಂತಹ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಅದ್ದೂರಿಯಿಂದ ಆರಂಭಗೊಂಡಿದೆ. ಇವತ್ತು ಬೆಳಿಗ್ಗೆ ದೇವಾಲಯದ ಮುಂಬದಿಲಿರುವಂತಹ ರಥದಲ್ಲಿ ಅಲಂಕೃತನಾದ ತಾಯಿ ಮಾರಿಕಾಂಬಾ ದೇವಿಯ ಬೃಹತ್ ಮೆರವಣಿಗೆ ಕೂಡ ನಡೀತಾ ಇರುವಂತದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಭಕ್ತರು ಕೂಡ ಈಗಾಗಲೇ ಆಗಮಿಸಿದ್ದಾರೆ, ಗಮನಿಸಬಹುದು. ಇವತ್ತು ಬೆಳಿಗ್ಗೆ 9:07 ಸರಿಯಾಗಿ ದೇವಿ ರಥದ ಮೂಲಕ ಮೆರವಣಿಗೆಯಲ್ಲಿ ಈಗ ಗದ್ದುಗೆಯತ್ತ ಸಾಗಿರುವಂತದ್ದು ದೃಶ್ಯ ಗಮನಿಸಬಹುದು. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಭಕ್ತರು ಕೂಡ ಈ ಸಂದರ್ಭದಲ್ಲಿ ದೇವಿಗೆ ಹರಕೆಯನ್ನು ಸಲ್ಲಿಸುವುದು ವಾಡಿಕೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ದೇವಿ ಬರುವ ಸಂದರ್ಭದಲ್ಲಿ ಹಾರುಗಳಿಂದ ಹಾರುವುದರ ಮೂಲಕ ಕಡಲೆಕಾಯಿ ಮತ್ತು ಬಾಳೆಹಣ್ಣುಗಳನ್ನ ಎಸೆಯುವುದರ ಮೂಲಕ ದೇವರ ಕೃಪೆಗೆ ಕೂಡ ಪಾತ್ರ ಆಗ್ತಾ ಇದ್ದಾರೆ, ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ರಸ್ತೆಯುದ್ದಕ್ಕೂ ಕೂಡ ನೆರೆದಿದ್ದಾರೆ. ಶಿರಸಿ ಸೇರಿದಂತೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿರುವಂತದ್ದು. ಒಟ್ಟಿನಲ್ಲಿ ಇಂದಿನಿಂದ ಮಾರ್ಚ್ 3ರವರೆಗೆ ಶಿರಸಿಯಲ್ಲಿ ವೈಭವದ ಅದ್ದೂರಿಯ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ನಾಳೆಯಿಂದ ಭಕ್ತರಿಗೆ ಸೇವಾ ಕಾರ್ಯಗಳು ಕೂಡ ಆಗಮಿಸಿದ್ದು. ಕೆಲವೇ ಹೊತ್ತಿನಲ್ಲಿ ಬಿಡಕಿ ಬೈಲಿನಲ್ಲಿರುವಂತಹ ಗದ್ದುಗೆಯಲ್ಲಿ ದೇವಿ ಅಲಂಕೃತಲಾಗ್ತಾರೆ. ನಾಳೆಯಿಂದ ಭಕ್ತರಿಗೆ ವಿವಿಧ ಸೇವಾ ಕೈಂಕರ್ಯಗಳು ಕೂಡ ನಡೀತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಮೆರವಣಿಗೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ. ಅದೇ ರೀತಿ ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು, ಹೋಮ್ ಗಾರ್ಡ್ ಆಗಿರ್ಬೋದು, ಎಲ್ಲರೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವುದು ಗಮನಿಸಬಹುದು. ಈ ಒಂದು ಮೆರವಣಿಗೆಯಲ್ಲಿ ವಿಶೇಷ ಆಕರ್ಷಣೆಯಾಗಿ ಡೊಳ್ಳು ಕುಣಿತ ಆಗಿರ್ಬೋದು, ಜಾಂಜ್ ನೃತ್ಯ ಆಗಿರ್ಬೋದು ಅಥವಾ ಜೋಗತಿಯರ ನೃತ್ಯ ಕೂಡ ಆಕರ್ಷಣೆ ಅಂತಾನೆ ಹೇಳ್ಬೋದು, ಗಮನಿಸಬಹುದು. ವಿವಿಧ ವಾದ್ಯ ತಂಡಗಳು ಕೂಡ ಮೆರವಣಿಗೆಗೆ ಕಳೆಯನ್ನು ಕೂಡ ನೀಡಿರುವಂತದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಜೋಗತಿಯರ ನೃತ್ಯ ಆಗಿರ್ಬೋದು ಅಥವಾ ದೇವರ ಆಹ್ವಾನ ಕೂಡ ಕೆಲವರು ಮೈ ಮೇಲೆ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಭಕ್ತರು ಕೂಡ ದೇವಿಯನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ರಸ್ತೆಯ ಎಡ ಮತ್ತು ಬಲಬದಿಯಲ್ಲೂ ಕೂಡ ನೆರೆದಿರುವುದು ಗಮನಿಸಬಹುದು. ಡೊಳ್ಳು ವಾದ್ಯ ತಂಡಗಳು ಕೂಡ ಮೆರವಣಿಗೆಗೆ ಒಂದು ವಿಶೇಷ ಆಕರ್ಷಣೆ ಆಗಿರುವಂತದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಾರಿಕಾಂಬಾ ದೇವಿ ಜಾತ್ರೆ 2 ವರ್ಷಕ್ಕೆ ಒಮ್ಮೆ ನಡೆಯುತ್ತೆ. ಹೀಗಾಗಿ ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಜಾತ್ರೆ ಸಂದರ್ಭದಲ್ಲಿ ಬಂದು ದೇವಿಯ ಒಂದು ದರ್ಶನ ಕೂಡ ಪಡ್ಕೊಳ್ತಾರೆ. ಅದೇ ರೀತಿ ಇವತ್ತು ಆರಂಭವಾದ ದಿನ ಆಗಿರುವುದರಿಂದ ರಾತ್ರಿ ನಾಡಿಗೆ ಮನೆ ತಂದವರು ದೇವಾಲಯದ ಒಳಭಾಗದಲ್ಲಿ ದೇವಿಯ ಕಲ್ಯಾಣೋತ್ಸವವನ್ನ ನೆರವೇರಿಸುವುದರ ಮೂಲಕ ಧಾರ್ಮಿಕ ಕಾರ್ಯಕ್ಕೆ ನಾಂದಿಯನ್ನ ಹಾಡಿದ್ರು. ಅದೇ ರೀತಿ ಇದೀಗ ಬೆಳಗ್ಗೆ ದೇವಿ ರಥದಲ್ಲಿ ಅಲಂಕೃತವಾಗಿ ಈಗ ಗದ್ದುಗೆಯತ್ತ ಸಾಗಿದ್ದಾಳೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗದ್ದುಗೆಯಲ್ಲಿ ಅಲಂಕೃತಗೊಳ್ಳುತ್ತಾಳೆ. ಆ ಬಳಿಕ ನಾಳೆಯಿಂದ ಸೇವಾ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ.